ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇವತ್ತಿನ ಒಂದು ಚಿಕ್ಕ ವಚನದ ಭಾಗಕ್ಕೆ ನಾವು ಹೋಗುವ ಪ್ರಿಯರೇ. ಇವತ್ತಿನ ವಚನದ ಭಾಗ ಏನಂತಂದರೆ, ಇದನ್ನು ಚುನಾವಣೆ ಭಾಗ 3 ಅಂತ ಮಾಡ್ತಾಯಿದ್ದೀನಿ. ಕೆಲವೊಂದು ಕಾರಣಗಳಿಂದಾಗಿ 2-3 ದಿವಸ ಆ ಕಡೆ ಕೊಡಲಿಕ್ಕೆ ಆಗಲಿಲ್ಲ. ಏಪ್ರಿಲ್ 26ನೇ ತಾರೀಕಿಗೆ ಈಗ ಚುನಾವಣೆ ನಡೀತಾ ಇದೆ. ರಾಷ್ಟ್ರದ ಚುನಾವಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡುವ, ಉತ್ತಮವಾದಂಥ ಪಕ್ಷ ಬಂದು ಆಡಳಿತ ಮಾಡಲಿ ಅಂತ ಪ್ರಾರ್ಥನೆ ಮಾಡುವ. ಇದಕ್ಕೆ ಆಧಾರವಾಗಿ ಪ್ರಿಯರೇ, ನಾವು ಒಂದು ವಾಕ್ಯವನ್ನು ತೆಗೆದುಕೊಳ್ಳುವ. 1 ತಿಮೋಥಿ 2:1-2-3 ವಾಕ್ಯವನ್ನು ನಾವು ಓದಿಕೊಳ್ಳುವ. ಇದರಲ್ಲಿ ಏನು ಬರೆದಿದೆ ಅಂತ ನೋಡಿದರೆ ನಾನು ಓದ್ತೀನಿ ಪ್ರಿಯರೇ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ ಎಲ್ಲ ಅಧಿಕಾರಿಗಳಿಗಾಗಿ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ ಅಂತ ಇಲ್ಲಿ ಸ್ವಾಮಿ ಹೇಳ್ತಾರೆ. ಹಾಗಾದರೆ ಪ್ರಿಯರೇ, ಇವತ್ತಿನ ಒಂದು ವಚನದ ಭಾಗ ಚುನಾವಣೆಗೋಸ್ಕರ ಈ ಒಂದು ವಾಕ್ಯವನ್ನು ಮೀಸಲಾಗಿಟ್ಟು ನೋಡಿಕೊಳ್ಳೋ ಪ್ರಿಯರೇ. ಇಲ್ಲಿ ಬರ್ತದೆ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆ, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಈ ವಾಕ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಪ್ರಿಯರೇ, ಇವತ್ತು ಮನುಷ್ಯರೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಈ ಮನುಷ್ಯರೇ ಆ ಸರ್ಕಾರವನ್ನು ಆಯ್ಕೆ ಮಾಡುವಂಥದ್ದು. ಅಂದರೆ ಇನ್ನೊಂದು ಬೈಬಲಲ್ಲಿ ಬರೆದಿದೆ, ಜನರಿಗೋಸ್ಕರ ಅಂತೇಳಿ. ಅಂದರೆ ಜನಗಳು ಪ್ರಜೆಗಳಿಗಾಗಿ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರತಕ್ಕಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ರಾಜರು. ಆದರೆ ಪ್ರಜೆಗಳು ಯಾವಾಗ ರಾಜರಾಗ್ತಾರೆ ಅಂತಂದರೆ ಚುನಾವಣೆ ಓಟ್ ಹಾಕೋ ಸಮಯದಲ್ಲಿ ಮಾತ್ರ ರಾಜರಾಗಿರ್ತಾರೆ. ಆದರೆ ಓಟ್ ಹಾಕಿ ಆದಮೇಲೆ ರಾಜಕೀಯದ ವ್ಯಕ್ತಿಗಳೇ ಗೆದ್ದು ಬಂದಂಥ ವ್ಯಕ್ತಿಗಳೇ ರಾಜರಾಗಿರ್ತಾರೆ ಪ್ರಿಯರೇ. ಅದು ಏನೇ ಇರಲಿ ಪ್ರಿಯರೇ, ನಾವು ಕೆಲವೊಂದು ಆಮಿಷಗಳಿಗೆ ಒಳಗಾಗಿ, ಕೆಲವೊಂದು ಪೊಳ್ಳು ಮಾತುಗಳಿಗೆ ಒಳಗಾಗಿ ನಾವು ಅಂಥವರಿಗೆ ಓಟ್ ಹಾಕೋದು ಬೇಡ. ಯಾರು ಉತ್ತಮವಾಗಿ ಸರ್ಕಾರ ನಡೆಸ್ತಾರೆ ಅಂತ ನಮ್ಮ ಮನಸ್ಸಿಗೆ ತೋಚುತ್ತದೋ ಅಂಥವರಿಗೆ ಮತವನ್ನು ಹಾಕಿ ಗೆಲ್ಲಿಸಬೇಕು. ಇವತ್ತು ಹಣಕ್ಕೋಸ್ಕರ, ಹೆಂಡಕ್ಕೋಸ್ಕರ, ಸೀರೆಗೋಸ್ಕರ ನಾವು ಓಟ್ ಹಾಕಿ ನಮ್ಮ ಓಟನ್ನು ಮಾರಾಟ ಮಾಡಿದ್ರೆ ನಮ್ಮ ಭಾರತ ದೇಶಕ್ಕೆ ನಾವು ಅವಮಾನ ಪಡಿಸಿದಾಗೆ, ನಾವು ಸತ್ಪ್ರಜೆಯಾಗಿದ್ದು ಏನು ಪ್ರಯೋಜನ ಇಲ್ಲ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂತೆ. ಯಾವ ಥರ ಇವತ್ತು ಮನುಷ್ಯರು ಏನಾಗಿದೆ ಅಂತಾರೆ, ಹಣದ ಆಮಿಷಕ್ಕೋಸ್ಕರ ಪಕ್ಷನೇ ಬದಲಾಯಿಸ್ತಾರೆ, ಓಟುಗಳನ್ನ ಬದಲಾಯಿಸ್ತಾರೆ. ಇವತ್ತು ಆಪ್ರೇಷನ್ ಕಮಲ ಅಂತೆ, ಆಪ್ರೇಷನ್ ಕೈ ಅಂತೆ, ಆಪ್ರೇಷನ್ ತಗೊಂಡು ಇವತ್ತು ಆಪ್ರೇಷನ್ JDS ಅಂತ ತಗೊಂಡು ಏನು ಮಾಡ್ತಾರೆ ಗೊತ್ತಾ, ಆ ಪಕ್ಷದಿಂದ ಈ ಪಕ್ಷ ಕಿತ್ಕೊಳ್ಳೋದು, ಈ ಪಕ್ಷದಿಂದ ಆ ಪಕ್ಷ ಕಿತ್ಕೊಳ್ಳೋದು, ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಏನು ಮಾಡ್ತಾರೆ, ಸಾಧಾರಣವಾದ ಮನುಷ್ಯರನ್ನು ಉಪಯೋಗಿಸ್ಕೊಂಡು ಅವರ ಜೀವಿತದಲ್ಲಿ ಶೋಧನೆಗಳ ಮೇಲೆ ಶೋಧನೆ ಬರುವಂತೆ ಮಾಡ್ತಿದ್ದಾರೆ ಪ್ರಿಯರೇ. ಎಷ್ಟೊಂದು ಬೇಜಾರಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರಿಯರೇ, ಬಹಳ ಬೇಜಾರಾಗ್ತಿದೆ. ಮನುಷ್ಯರು ಗೊತ್ತಿಲ್ಲದಂಥ ರೀತಿಯಲ್ಲಿ ದಡ್ಡರಾಗ್ತಾ ಇದ್ದಾರೆ. ಇಲ್ಲ, ಭಾರತ ದೇಶದ ಪ್ರಜೆಗಳು ಅಂತ ಅನಿಸ್ಕೋಬೇಕಿದ್ರೆ ನಾವು ಉತ್ತಮವಾದಂಥ ಸರ್ಕಾರವನ್ನು ನಾವು ಆಯ್ಕೆ ಮಾಡಬೇಕು. 2ನೇ ವಾಕ್ಯದಲ್ಲಿ ಬರೆದಿದೆ, ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ ಎಲ್ಲ ಅಧಿಕಾರಿಗಳಿಗಾಗಿ ವಿಜ್ಞಾಪನೆ ಮಾಡಬೇಕು. ಹಾಗಾದರೆ ನಮಗೆ ಸುಖ ಸಮಾಧಾನ ಬೇಕಾ? ನಾವು ಈಗ ಯಾರೆಲ್ಲ ನಿಂತಿದ್ದಾರೆ ಎಲೆಕ್ಷನಿಗೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಹಾಗೆಯೇ ಗೆದ್ದು ಬರತಕ್ಕಂಥ ಅಭ್ಯರ್ಥಿಗೋಸ್ಕರ ಪ್ರಾರ್ಥನೆ ಮಾಡಿ. ಅದು BJPನೇ ಆಗಿರಲಿ, ಜನತಾ ದಳನೇ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ದೇವರ ಚಿತ್ತ ಪ್ರಕಾರನೇ ಸರ್ಕಾರ ಬರಲಿ ಅಂತ ಪ್ರಾರ್ಥಿಸಬೇಕು. ನಾವು ಆ ಪಕ್ಷ ಬರಲಿ, ಈ ಪಕ್ಷ ಬರಲಿ ಅಂತ ನಾವು ಕೇಳೋದು ಬೇಡ. ದೇವರೇ, ನೀನು ಕೊಡುವಂಥ ರಾಷ್ಟ್ರ ನಾಯಕರುಗಳನ್ನು ನಾವು ಆಯ್ಕೆ ಮಾಡ್ತಿದ್ದೀವಿ ಸ್ವಾಮಿ. ನಾವು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಿನ್ನ ಜ್ಞಾನವನ್ನು ಕೊಡು ಅಂತ ಕೇಳಿಕೊಂಡು ನಾವು ಮತವನ್ನು ಹಾಕಬೇಕು. ಇವತ್ತು ಆ ಪಕ್ಷದವ್ರಿಗೆ ಗೆಲ್ಲಿಸ್ಬಿಟ್ರೆ ಇಂಥ ವ್ಯಕ್ತಿ ಕೋಮುವಾದಿಗಳಿಗೆ ಇದ್ದು ಬಿಡ್ತಾರೆ, ಈ ಪಕ್ಷ ಗೆದ್ದರೆ ರೇಟ್ ಜಾಸ್ತಿ ಮಾಡ್ತಾರೆ. ಇದೆಲ್ಲ ನಾವು ಮಾತಾಡೋಕೆ ಹೋಗ್ಬಾರ್ದು. ನಮಗೆ ಗೊತ್ತಾಗ್ತಿದೆ ಯಾರು ರೇಟ್ ಜಾಸ್ತಿ ಮಾಡ್ತಿದ್ದಾರೆ, ಯಾರು ಯಾವ ಥರ ಜನಗಳ ಸುಲಿಗೆ ಮಾಡ್ತಿದ್ದಾರೆ, ಕೋಮುವಾದ ತಂದ್ಬಿಟ್ಟು ಯಾವ ಥರ ಇದು ಮಾಡ್ತಾರೆ, ಜಾತಿಗಳ ಮಧ್ಯೆ ತಂದಾಕಿ ತಮಾಷೆ ನೋಡೋಂಥವ್ರು ಯಾರು. ಇವತ್ತು ಆ ಒಂದು ಶ್ರೇಷ್ಠ ಜಾತಿಗಳು ತಗೊಂಡು ಅವ್ರನ್ನ ಮೇಲೆ ಕೆತ್ತುವಂಥ ಪಕ್ಷ ಯಾವುದು, ಇದೆಲ್ಲವನ್ನು ನಾವು ಕಂಡಿದ್ದೀವಿ ಪ್ರಿಯರೇ. ಕಂಡಿರೋ ಕಾರಣಕ್ಕೋಸ್ಕರ ನಾವೇನು ಮಾಡಬೇಕಾ, ಯಾವ ಸರ್ಕಾರ, ಯಾವ ಪಕ್ಷ ನಿಮಗೆ ಸೌಕರ್ಯಗಳನ್ನು ಒದಗಿಸಿದೆ, ನಿನ್ನ ಕುಟುಂಬದ ಜೀವಿತಕ್ಕೆ ಇರೋ ಸೌಕರ್ಯ ಒದಗಿಸಿದೆಯೋ ಅಂತಹ ಪಕ್ಷಕ್ಕೆ ನಿಮ್ಮ ಬೆಂಬಲ ಇರಲಿ. ಯಾವ ಸರ್ಕಾರ ರೇಟ್ ಜಾಸ್ತಿ ಮಾಡಿಕೊಂಡು ತೊಂದರೆ ಕೊಡಲ ಮೇಲೆ ತೊಂದರೆ ಕೊಟ್ಕೊಂಡು ಕೋಮುಗಲಭೆಗಳನ್ನ ಮಾಡಿಕೊಂಡು ಇರತಕ್ಕಂಥ ಸರ್ಕಾರನ
ನಾವು ಗೆಲ್ಲಿಸಬಾರ್ದು. ಯಾಕೆಂದರೆ ಅಲ್ಲಿ ನಮಗೆ ಸುಖ ಸಮಾಧಾನಗಳು ಉಂಟಾಗಿಂದ ಬರ್ತಿದೆ. ನಿನಗೆ ಸುಖ ಸಮಾಧಾನ ಬೇಕಾ? ಒಂದು ದಿವಸದ ಮಜಕ್ಕೋಸ್ಕರ ಆ ಒಂದು ದಿವಸ 2 ದಿವಸ ಎಲೆಕ್ಷನ್ ಡ್ಯೂಟಿ ಮುಗಿಯೋವರೆಗೆ ಅವರು ಕೊಡ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಕೊಡೋಂಥ ಆ ಎಂಜಲು ಕಾಸಿಗೆ ಕೈ ಹಾಕಿ ಜೀವಮಾನ ಮಾಡೋದಕ್ಕಿಂತ, ನಿನ್ನ ಮತವನ್ನು ಮಾರ್ಕೊಳ್ಳೋದಕ್ಕಿಂತ ನಿನ್ನ ನಿರ್ಧಾರ ಹೊಂದಿರಬೇಕು, ನಾನು ಇಂಥದ್ದೇ ಪಕ್ಷಕ್ಕೆ ಹಾಕ್ತೀನಿ ಅಂತೇಳಿ. ಯಾವುದೋ ಮಾತು ಕೇಳ್ಕೊಂಡು ಅಲ್ಲ, ನಮಗೆ ಕಣ್ಣಿದೆ, ನಾವು ಎಲ್ಲೋ ಎಲೆಕ್ಷನ್ ಡ್ಯೂಟಿಲಿ ಒಂದು 10 ದಿವಸ 15 ದಿವಸ ದುಡ್ಡು ಕೊಡ್ತಾರೆ ತಗೊಂಡು ಏನು ಮಾಡ್ತೀವಿ ಗೊತ್ತಾ, ನಮ್ಮನ್ನು ನಾವೇ ಮಾರಾಟ ಮಾಡ್ಕೊಬಿಡ್ತೀವಿ. ಕೊನೆಗೆ ಅದರ ಪರಿಣಾಮನ ನಾವು 5 ವರ್ಷ ನಾವು ಅನುಭವಿಸ್ಬೇಕಾಗಿದೆ ಪ್ರಿಯರೇ. ಇವತ್ತು ಏನಾಗ್ತಿದೆ, 5 ವರ್ಷ ನಾವು ಅನುಭವಿಸ್ಬೇಕು ಪ್ರಿಯರೇ. ಎಷ್ಟೊಂದು ಬೇಜಾರಾಗ್ತಲ್ಲ. ಮತದಾನ ನೀವು ಒತ್ತಬಿಡ್ತೀರಾ, ನೀವು ಬೇಡದೇ ಇರತಕ್ಕಂಥ ಪಕ್ಷಕ್ಕೆ ನೀವು ಒತ್ತಿ ಕೊನೆಗೆ ತಪ್ಪುಗಳನ್ನ ಕಣ್ಣಾರೆಕೊಂಡು ಅವ್ರು ಹಣಕಾಸು ಕೊಡ್ತಾ ಇದ್ದಾರಲ್ಲ ಅಂತೇಳೋ ಒಂದೇ ಒಂದು ಕಾರಣಕ್ಕೋಸ್ಕರ ಬೇಡದೇ ಇರತಕ್ಕಂಥ ಪಕ್ಷಗಳಿಗೆ ಒತ್ತಿ ನೀವೇನಾದರೂ ತಪ್ಪಾದ ಸರ್ಕಾರನ ಆಯ್ಕೆ ಮಾಡಿದ್ರೆ ಅದರ ಪ್ರತಿಫಲ ನಿಮ್ಮ ತಪ್ಪಾದ ಮತದಿಂದ ಇಡೀ ದೇಶವೇ ಅನುಭವಿಸಬೇಕಾಗ್ತದೆ. ಆ ಪಕ್ಷ ರಾಜ್ಯ ಸರ್ಕಾರದಲ್ಲಿದ್ದರೆ, ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಪಕ್ಷ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ಗಳನ್ನೇ ಮಾಡೋದಿಲ್ಲ. ಇದೆಲ್ಲ ಬೇಡ ಪ್ರಿಯರೇ. ಇದೆಲ್ಲವನ್ನು ಯೋಚನೆ ಮಾಡಿ ಆದಷ್ಟು ಕೇಂದ್ರದಲ್ಲೂ ಉತ್ತಮ ಆಡಳಿತ ಮಾಡ್ತಕ್ಕಂಥ ನಾಯಕರು ಮತ್ತು ರಾಜ್ಯಗಳಲ್ಲೂ ಕೂಡ ಗೆದ್ದು ಹೋಗಿರ್ತಕ್ಕಂಥ ವ್ಯಕ್ತಿಗಳು ಕೇಂದ್ರಕ್ಕೆ ಹೋದ್ಮೇಲೆ ರಾಜ್ಯನ ಮರೆಯದಂತೆ ರಾಜ್ಯನ ಕೂಡ ಚೆನ್ನಾಗಿ ನೋಡತಕ್ಕಂಥ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಉತ್ತಮವಾದ ವ್ಯಕ್ತಿಗಳು ಬರಬೇಕು, ಮನುಷ್ಯರಿಗೋಸ್ಕರ ಬರಬೇಕು. ಇಲ್ಲಿ ಸ್ವಾಮಿ ಹೇಳಿದರೆ ನಿಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ, ಅಂದರೆ ಅವತ್ತು ಅರಸುಗಳು ಇವತ್ತು ಮಂತ್ರಿಗಳು ಮತ್ತು ಎಲ್ಲ ಅಧಿಕಾರಿಗಳಿಗಾಗಿ. ಯಾರು ಅಧಿಕಾರಿಗಳು? ಮತಗಟ್ಟೆ ಅಧಿಕಾರಿಗಳು, ಪೋಲಿಂಗ್ ಏಜೆಂಟ್ಗಳು, ಪೊಲೀಸ್ ಅಧಿಕಾರಿಗಳು, ಡಾಕ್ಟ್ರುಗಳು ಮತ್ತು ಆ ಒಂದು ಎಲೆಕ್ಷನ್ ಬೂತ್ನ ಎತ್ಕೊಂಡು ಹೋಗತಕ್ಕಂಥ ವಾಹನ ಚಾಲಕರು ಮತ್ತು ಭದ್ರತಾ ಸಿಬ್ಬಂದಿಗಳು, ಆರ್ಮಿಯವರು ಯಾರೆಲ್ಲ ಇದ್ದಾರೋ ಮತ್ತು ಕೌಂಟಿಂಗ್ ಮಾಡ್ತಕ್ಕಂಥವ್ರು ಮುಖ್ಯ ಪ್ರಿಯರೇ. ಜೊತೆಗೆ EVM ಮಿಷಿನನ್ನು ತಯಾರಿಸತಕ್ಕಂಥ ವ್ಯಕ್ತಿಗಳಿಗೋಸ್ಕರ ಕೂಡ ಪ್ರಾರ್ಥಿಸಬೇಕು. ಅದರಲ್ಲೂ ಕೂಡ ಯಾವುದೇ ತೊಂದರೆಗಳು ಬರದಾಗೆ, ಯಾವುದೇ ಮೋಸ ಬರದಾಗೆ EVM ಮಿಷಿನ್ ಕೂಡ ಕರೆಕ್ಟಾಗಿ ಚಾಲು ಆಗಲಿ ತಗೊಂಡು ನಾವೆಲ್ಲರೂ ಸೇರಿ ಪ್ರಾರ್ಥಿಸ್ಬೇಕು ಪ್ರಿಯರೇ. ಇವತ್ತು ಏನಾಗ್ತದೆ ಅಂದರೆ ನಮ್ಮ ಒಂದು ಪ್ರಾರ್ಥನೆಯಿಂದ ರಾಷ್ಟ್ರದ ಭವಿಷ್ಯವನ್ನೇ ನಾವು ನಿರ್ಧರಿಸ್ಬೋದು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. 3ನೇ ವಾಕ್ಯದಲ್ಲಿ, ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿ ಯೋಗ್ಯವಾಗಿಯೂ ಇದೆ. ಹಾಗಾದರೆ ನಾವು ಈ ಥರ ಮಾಡುವಂಥದ್ದು, ಅಂದರೆ ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಜಿಲ್ಲೆಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥದ್ದು ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾದಂತೆ ಕೆಲಸ ಆಗಿದಂತೆ. ಬರೀ ಕೇವಲ ನಿನಗೆ, ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ ಸಂಪಾದನೆ ಮಾಡಿಕೊಂಡು ನಿಮ್ಮ ಜೀವಿತನ ಕಳ್ಕೋಬೇಡಿ. ಅದರ ಬದಲಿಗೆ ನೀವು ಸಾಧ್ಯವಾದಷ್ಟು ನೀವು ಅರಸುಗಳಿಗಾಗಿ, ಅಧಿಕಾರಿಗಳಿಗಾಗಿ, ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಮುಂದಕ್ಕೆ ಬರ್ತಕ್ಕಂಥ ಎಲೆಕ್ಷನ್ನಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಪಕ್ಷ ಯಾವುದನ್ನು ನಿರ್ಧಾರ ಮಾಡ್ಕೋಬೇಕು. ಹಣ, ಹೆಂಡ, ದುಡ್ಡಿನ ಆಸೆಗೋಸ್ಕರ ನಮ್ಮ ಪಕ್ಷವನ್ನು ಮಾರ್ಕೊಂಡು ಬೇರೆ ಕಡೆಗೆ ಹೋಗಬಾರ್ದು. 2ನೇದಾಗಿ ಅಲ್ಲಿ ಬರೆದಿದೆ, ಅಧಿಕಾರಿಗಳಿಗೂ ಮತ್ತು ಅರಸುಗಳಿಗೆ ಪ್ರಾರ್ಥನೆ ಮಾಡ್ತಾಳೆ. ದಯವಿಟ್ಟು ಯಾವ ಕ್ಯಾಂಡಿಡೇಟ್ಗಳು ನಿಂತಿರೋ ಅವರಿಗೆಲ್ಲ ಪ್ರಾರ್ಥನೆ ಮಾಡಿ. ಆ ಪಕ್ಷ ಈ ಪಕ್ಷನಿಗೂ ಹೊಡೆದಾಟ ಮಾಡಬಾರ್ದು, ಗಲಾಟೆಗಳು ಮಾಡಬಾರ್ದು, ಜಿದ್ದು ಸಾಧಿಸಬಾರ್ದು. ಯಾವುದೇ ಪಕ್ಷ ಬರಲಿ ಅದು ಉತ್ತಮವಾದ ಪಕ್ಷ ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಅಲ್ಲಿ ನೆಕ್ಸ್ಟ್ ಅಧಿಕಾರಿಗಳು ಏನು ಮಾಡ್ತಾರೆ, ತಪ್ಪಾದ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳೋದೇ, ಚುನಾವಣಾ ಅಧಿಕಾರಿಗಳಿಂದ ಹಿಡಿದು ಸಣ್ಣ ಅಧಿಕಾರಿಗಳವರೆಗೂ ತಪ್ಪಾದ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳೋದೇ ಉತ್ತಮವಾದ ಅಭಿಪ್ರಾಯ ತೆಗೆದುಕೊಂಡು ಕರೆಕ್ಟಾಗಿ ಆ ವೋಟಿಂಗ್ ಪವರ್ನ ಪ್ರಜೆಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಒಟ್ಟಾರೆ ಪ್ರಿಯರೇ, ಇನ್ನೊಂದು ಸಲ ನಾವು ವಾಕ್ಯ ಓದ್ತೀನಿ. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿ. ಇನ್ನೂ ಒಂದೇ ದಿವಸ ಇರೋದು ಹೌದಲ್ವಾ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. 2ನೇದಾಗಿ, ನಮಗೆ ಸುಖ ಸಮಾಧಾನ ಬೇಕಾ? ಈಗ ಒಂದು ಎಲೆಕ್ಷನ್ ಡ್ಯೂಟಿ ಸಮಯದಲ್ಲಿ ಕೊಡುವಂಥ ಸುಖಕ್ಕೋಸ್ಕರ ಒದ್ದಾಡಬೇಡಿ. ಅವರು ಕೊಡ್ತಂಥ ಎಣ್ಣೆಗೋಸ್ಕರ ಒದ್ದಾಡಬೇಡಿ. 3ನೇದಾಗಿ ನಾನು ಹೇಳ್ತಾಯಿದ್ದೀನಿ, ಗೌರವದಿಂದ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ ಮತ್ತು ಅಧಿಕಾರಿಗಳಿಗೆ ಪ್ರಾರ್ಥಿಸುವಾಗ ಅಧಿಕಾರಿಗಳು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ಹೀಗೆ ಮಾಡಿದಾಗ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ನಿನಗೆ ಆಶೀರ್ವಾದ ಗ್ಯಾರಂಟಿ. ಯಾಕೆಂದರೆ ನೀನು ದೇಶಕ್ಕೋಸ್ಕರ ಪ್ರಾರ್ಥಿಸಿದೆಯಾ, ಅದಕ್ಕೋಸ್ಕರ ನಿನಗೆ ಆಶೀರ್ವಾದ ಗ್ಯಾರಂಟಿ ಮಾಡ್ತಾರೆ. ಅದು ಅಲ್ಲದೇ ಬರ್ತಕ್ಕಂಥ ಪಕ್ಷದವರಿಂದ ನಿನಗೆ ತೊಂದರೆ ಬರ್ದಂಗೆ ನಮ್ಮ ದೇವರು ಕಾಪಾಡ್ತಾರೆ ಪ್ರಿಯರೇ. ಹಾಗಾದರೆ ನಾಡಿದ್ದಿನ ಒಂದು ಎಲೆಕ್ಷನಲ್ಲಿ ದೇವರ ನಾಮ ಮಹಿಮೆಗೋಸ್ಕರ ಆ ಎಲೆಕ್ಷನ್ ನಡೆಯಲ್ಪಡಲಿಂದ ಪ್ರಾರ್ಥಿಸುವ. ಯೇಸು ನಾಮದಲ್ಲಿ ಬೇಡಿ ತಂದೆ. ಆಮೇನ್. ಮತದಾನ ಪ್ರತಿಯೊಬ್ಬರ ಹಕ್ಕು. ಪ್ರತಿಯೊಬ್ಬರು ಹೋಗಿ ಮತವನ್ನು ಚಲಾಯಿಸಿ ಉತ್ತಮದ ಸರ್ಕಾರ ಬಂದು ದೇಶದ ಆಡಳಿತ ನಡೆಸಲಿ ಎಂದು ನಾವು
ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರಿಗೆ ಪ್ರಾರ್ಥಿಸಿದಾಗ ಪವಿತ್ರಾತ್ಮರು ದೇಶದಲ್ಲೆಲ್ಲ ಸಂಚಲನೆ ಮಾಡಿ ಉತ್ತಮವಾದ ರೀತಿಯಲ್ಲಿ ಸರ್ಕಾರ ಕೊಟ್ಟು ಒಂದು ದೊಡ್ಡ ಉಜ್ಜೀವನ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಡವರಿಗೆ, ಕಷ್ಟದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಸಹಾಯ ಮಾಡ್ತಕ್ಕಂಥ ಉತ್ತಮವಾದ ಸರ್ಕಾರ ಬರಲಿ ಅಂತೇಳಿ ದೇವರ ಚಿತ್ತಕ್ಕೆ ಒಪ್ಪಿಸಿ ಪ್ರಾರ್ಥನೆ ಮಾಡೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್, ಆಮೀನ್, ಆಮೀನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.